ಆನ್ಲೈನ್ ಒಂದಷ್ಟು ಬಟ್ಟೆನ ಆರ್ಡರ್ ಮಾಡಿದ್ದೆ. ಅದರಲ್ಲೂ ಈ ಒಂದು ಬ್ಲೂ ಕಲರ್ ನನಗೆ ತುಂಬಾ ಇಷ್ಟ ಆಗಿತ್ತು ನೈಟ್ ವೇರ್. ಹಾಗೆ ಒಂದು ಗ್ರೀನ್ ಕಲರ್ ಇದು ಕೂಡ ಅಷ್ಟೇ. ಲಾಸ್ಟ್ ಟೈಮ್ ಶೇರ್ ಮಾಡಿದ್ದೆ ಬಟ್ ಔಟ್ ಆಫ್ ಸ್ಟಾಕ್ ಇರೋದ್ರಿಂದ ಲಿಂಕ್ DM ಸೆಂಡ್ ಆಗ್ತಾ ಇರಲಿಲ್ಲ. ಮತ್ತು ಈ ಪ್ಯಾಂಟು ತುಂಬ ಚೆನ್ನಾಗಿದೆ ಬಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ನನಗೆ ಅಂತ. ಚೆನ್ನಾಗಿದೆ ಯಾವಾಗಲೂ ಇದೇ ಥರನೇ ಆಗುತ್ತೆ. ನನಗೆ ಹೈಟಲ್ಲಿ ಸ್ವಲ್ಪ ಉದ್ದನೇ ಬಂದ್ಬಿಡುತ್ತೆ. ನಾನು ಯಾವಾಗಲೂ ಆಲ್ಟರ್ ಮಾಡಿಸ್ಬೇಕಾಗುತ್ತೆ. ಬಟ್ ನಾವು ಕಂಫರ್ಟಬಲ್ ಆಗಿತ್ತು, ಮಟೀರಿಯಲ್ ತುಂಬ ಚೆನ್ನಾಗಿತ್ತು ಟ್ರಾವೆಲಿಂಗ್ಗೆ ಅಂತ ಎಷ್ಟು ಇಟ್ಕೊಂಡೆ. ತಲೆ ಸ್ನಾನ ಮಾಡಿದಾಗ ಆದಷ್ಟು ನ್ಯಾಚುರಲ್ ಆಗಿ ಆಚೆ ಬಾಲ್ಕನಿಲಿ ಇಟ್ಕೊಂಡು ಕೂದಲೆಲ್ಲ ಡ್ರೈ ಮಾಡ್ಕೊತೀನಿ. ಏರ್ ಸಿರಮ್ನ ಕೂಡ ಹಾಕೊಂಡೆ. ಹಾಗೆ ಮಧ್ಯಾಹ್ನಕ್ಕೆ ಕೂಡ ಅಡುಗೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅನ್ನ ಮತ್ತು ಪಪ್ಪು ಮಾಡಿದ್ದೆ. ಸೇವ್ ಕೂಡ ಇತ್ತು, ಅದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಸೊ ಇನ್ನು ಯಾನಾಗೆ ಬಾಲ್ಕನಿಲಿ ಕುತ್ಕೊಂಡು ತಿನ್ನಿಸ್ತಾ ಇದ್ದೆ. ಅವಳು ತಿನ್ಕೊಂಡ್ಬಿಡ್ತಾಳೆ. ಅವಳು ತಿಂದಿಲ್ಲ ಅಂದರೆ ನಾನೇ ಹೋಗಿ ಒಂದ್ಸರಿ ತಿನ್ನಿಸ್ಬಿಡ್ತೀನಿ, ಸಮಾಧಾನ ಇರುತ್ತೆ, ಓಕೆ ಹೊಟ್ಟೆ ತುಂಬ ತಿಂದಿದ್ದಾಳೆ ಅಂತ. ಇನ್ನು ಊಟ ಎಲ್ಲ ಆದಮೇಲೆ ಸಾಯಂಕಾಲಕ್ಕೆ ಅಂತ ಎಲ್ಲ ಟೀ ಮಾಡಿದ್ದೆ. ಟೀ ಮಾಡಿ ಬಾಲ್ಕನಿಲಿ ನಿಂತ್ಕೊಂಡು ಆರಾಮಾಗಿ ಟೀ ಕುಡಿತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಏನೋ ಓಡ್ಕೊಂಬಂದು ಮಮ್ಮಿ ವಾಶ್ರೂಮ್ ಕರ್ಕೊಂಡು ಹೋಗು ಅಂತ. ಏನೇ ಹೇಳಿ ಟೈಮ್ ವ್ಯಾಲ್ಯೂ ನಮಗೆ ಮಗು ಆದಮೇಲೆ ಗೊತ್ತಾಗೋದು. ನಮಗೆ ಅಂತ ಒಂದು ಟೀ ಕುಡಿಯೋಕ್ಕೆ ಟೈಮ್ ಸಿಕ್ಬಿಟ್ರೆ ಎಷ್ಟು ಪ್ರೀಷಿಯಸ್ ಅನಿಸ್ಬಿಡುತ್ತೆ. ಸೊ ಅದು ಅವಾಗ ಗೊತ್ತಾಗ್ತಿರಲಿಲ್ಲ ಟೈಮ್ ವ್ಯಾಲ್ಯೂ, ಇವಾಗ ಅರ್ಥ ಆಗ್ತಾ ಇದೆ. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕಿತ್ತು. ಎಲ್ಲ ಸಾಯಂಕಾಲಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಪೂಜೆ ಕೂಡ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಅಪ್ಪ ಮಗಳು ಏನೋ ಅಡುಗೆ ಮನೇಲಿ ಸೇರ್ಕೊಂಡು ಮಾಡ್ತಾ ಇದ್ರು. ಏನೋ ಮನೆಯೆಲ್ಲ ಗಮ್ ಅಂತ ಆಯ್ತು. ಏನ್ ಮಾಡ್ತಾ ಇದ್ದೀರಾ ಅಪ್ಪ ಮಗಳು? ಏನು ಬೇಬಿ ಕಾರ್ನ್ ಇತ್ತು, ಸೊ ಹಾಗಾಗಿ ಅದರಿಂದ ಸ್ನ್ಯಾಕ್ಸ್ ಮಾಡ್ತಾ ಇದ್ರು. ಫಸ್ಟ್ ಒಂದ್ಸರಿ ಫ್ರೈ ಮಾಡಿ ತೆಗೆದು ಮತ್ತೆ ಇನ್ನೊಂದ್ಸರಿ 2 ಟೈಮ್ಸ್ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಮಾಡ್ತಾ ಇದ್ರು. ಹಾಗೆ ನಮ್ಮ ಮಿಯಾನ ಈ ಥರನೂ ಡ್ರಾಯಿಂಗ್ ಎಲ್ಲ ಮಾಡ್ತಾಳೆ ಅಂತ ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಕೂದಲು ಕಣ್ಣು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಲು. ನಂಗಂತೂ ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಸ್ನ್ಯಾಕ್ಸ್ನ ತಿನ್ಕೊಂಡ್ವಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.